ನಿಮ್ಮ ಮನೆಯಲ್ಲೂ ಕೂಡ ಆ್ಯಂಡ್ರಾಯ್ಡ್ ಟಿ ವಿ ಅಥವಾ ಗೂಗಲ್ ಟಿ ವಿ ಇದೆ, ಬಟ್ ಸಿಕ್ಕಾಪಟ್ಟೆ ಆ್ಯಡ್ಸ್ ಬರುತ್ತೆ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದು ನಿಮ್ಮ ಟಿ ವಿನಲ್ಲಿ ಸೆಟ್ಟಿಂಗ್ಸ್ ಐಕನ್ ಇದ್ದೇ ಇರುತ್ತೆ. ಯಾವುದೇ ಟಿ ವಿ ಆಗಿರಲಿ ಸೆಟ್ಟಿಂಗ್ ಐಕನ್ ಅಂತೂ ಇದ್ದೇ ಇರುತ್ತೆ. ಸೊ ಅದಕ್ಕೆ ಹೋಗಬೇಕು. ಅಲ್ಲಿ ಕೆಲವೊಂದಷ್ಟಕ್ಕೆ ಡೈರೆಕ್ಟಾಗಿ ವೈಫೈ ಆ್ಯಂಡ್ ಇಂಟರ್ನೆಟ್ ಅಂತ ಆಪ್ಷನ್ ಇರುತ್ತೆ. ಅಥವಾ ನೀವೇನಾದರೂ ವೈಫೈಯಿಂದ ಕನೆಕ್ಟ್ ಮಾಡಿದರೆ ಇಲ್ಲಿ ವೈಫೈ ಅಂತ ತೋರಿಸ್ತಾ ಇರುತ್ತೆ. ನಾನಿಲ್ಲಿ ಈಥರ್ನೆಟ್ ಕೇಬಲ್ ಅಂದರೆ ನಾನಿಲ್ಲಿ ಜಿಯೋ ಫೈಬರ್ ಹಾಕ್ಸಿದ್ದೀನಿ. ಸೊ ಹೀಗಾಗಿ ಈಥರ್ನೆಟ್ ಕೇಬಲನ್ನು ಡೈರೆಕ್ಟಾಗಿ ಟಿ ವಿ ಕನೆಕ್ಟ್ ಮಾಡಿದ್ದೀನಿ, ಅದರಿಂದಾಗೇ ಈಥರ್ನೆಟ್ ಅಂತ ತೋರಿಸ್ತಾ ಇದೆ. ಸೊ ಅಲ್ಲಿ ವೈಫೈ ಅಂತ ತೋರಿಸ್ಬಹುದು ಅಥವಾ ವೈಫೈ ಆ್ಯಂಡ್ ಇಂಟರ್ನೆಟ್ ಅಂತ ತೋರಿಸ್ಬಹುದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಓಕೆ, ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಮಾಡ್ತೀನಿ. ಓಕೆ, ಇವಾಗ ಇದರಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಸೊ ವೈಫೈ ಕನೆಕ್ಟ್ ಮಾಡಿದರೆ ವೈಫೈ ಅಥವಾ ಈಥರ್ನೆಟ್ ಆದರೂ ಪರವಾಗಿಲ್ಲ. ಇವಾಗ ನೋಡಿ, ಇಲ್ಲಿ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಅಂತ ತೋರಿಸ್ತಾ ಇದೆ. ಈ ಸೆಕ್ಷನಿಗೆ ಬಂದು ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ IP ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಇದನ್ನು ಓಪನ್ ಮಾಡ್ಕೊಳ್ಳಿ. ಒಂದ್ಸಲ ಕ್ಲಿಕ್ ಮಾಡಿ ಈ ರೀತಿಯಾಗಿ ಪೇಜ್ ಬರುತ್ತೆ. DHCP ಮತ್ತು ಸ್ಟ್ಯಾಟಿಕ್ ಅಂತ. ನೀವು ಸ್ಟ್ಯಾಟಿಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿಯಾಗಿ ಬರುತ್ತೆ. ಸೊ ಈ ಪೇಜಲ್ಲಿ ಏನೂ ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲೊಂದು ಐಕನ್ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೊ ಅಲ್ಲಿ ತೊಗೊಂಡು ಬರ್ತಾಯಿದ್ದೀನಿ. ಓಕೆ, ಕ್ಲಿಕ್ ಮಾಡಿದ್ದೀನಿ ಒಂದು ಸಲ. ಇನ್ನೊಂದು ಸಲ ಕೂಡ ಸೇಮ್ ಅದೇ ಐಕನ್ ಮೇಲೆ ಕ್ಲಿಕ್ ಮಾಡಿ. ಆವಾಗ ಈ ರೀತಿಯಾಗಿ ಬರುತ್ತೆ. ಇದು ಕೂಡ ಸೇಮ್ ಹಾಗೇ ಇರಲಿ. ಇನ್ನೊಂದು ಸಲ ಕ್ಲಿಕ್ ಮಾಡಿ. ಸೊ ಇವಾಗ DNS 1 ಅಂತ ಬಂದಿದೆ. ಸೊ ಇಲ್ಲಿ 8.8.8.8 ಅಂತ ಮೆನ್ಷನ್ ಇರುತ್ತೆ. ಸೊ ಇದನ್ನು ನೀವು ಚೇಂಜ್ ಮಾಡಬೇಕು. ಇದನ್ನು ನೀವು ಏನಂತ ಚೇಂಜ್ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತೀನಿ. ಓಕೆ, ಕ್ಲಿಯರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನೀವು ಟೈಪ್ ಮಾಡಬೇಕಾಗಿರೋದು 9.4, ಆಮೇಲೆ ಒಂದು ಡಾಟನ್ನು ಹಾಕಿ, ಆಮೇಲೆ 1, ಓಕೆ 1 ಇಲ್ಲಿದೆ, 4, ಆಮೇಲೆ 0, ಮತ್ತೆ ಒಂದು ಡಾಟನ್ನು ಹಾಕಿ. ಇವಾಗ 1, 4 ಮತ್ತು ಡಾಟನ್ನು ಹಾಕಬೇಕು. ಓಕೆ, ಡಾಟ್ ಹಾಕಿದ್ದೀನಿ. ಮತ್ತು 1, 4 ಇದನ್ನು ಎಂಟ್ರಿ ಮಾಡಿ ಈ ಒಂದು ಐಕನ್ ಮೇಲೆ ಇನ್ನೊಂದು ಸಲ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ DNS 2 ಅಂತ ಬರುತ್ತೆ. ಸೊ ಇಲ್ಲಿ ನೀವು ಇದನ್ನು ಕೂಡ ಕ್ಲಿಯರ್ ಮಾಡಬೇಕು. ಸೊ ಕ್ಲಿಯರ್ ಮಾಡ್ತೀನಿ. ಕ್ಲಿಯರ್ ಮಾಡಿ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗಿರೋದು 9.4 ಡಾಟ್ ಹಾಕಿ, 1, 4 ಆಮೇಲೆ 0 ಮತ್ತು ಡಾಟ್, ಇನ್ನೊಂದು ಸಲ 1, 5 ಆಮೇಲೆ ಡಾಟ್, 1, 5 ಈ ರೀತಿಯಾಗಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ಆದಮೇಲೆ ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ಬರಬೇಕು. ಇದಾದ ನಂತರ ನೀವು ಬೇಕಿದ್ರೆ ಯಾವುದೇ ಚಾನಲನ್ನು ಆನ್ ಮಾಡಿ ನೋಡಬಹುದು, ಅಥವಾ ಜಿಯೋ ಹಾಟ್ಸ್ಟಾರ್ ಆಗಿರಬಹುದು, G5 ಆಗಿರಬಹುದು, ಅಥವಾ ಬೇರೆ ಒಂದು OTT ಪ್ಲ್ಯಾಟ್ಫಾರ್ಮ್ ಆಗಿರಬಹುದು, ಲೈವ್ TV ಆಗಿರಬಹುದು. ಅದನ್ನು ನೀವು ನೋಡುವಾಗ ತುಂಬಾ ಆ್ಯಡ್ಸ್ಗಳು ಕಡಿಮೆ ಆಗಿರುತ್ತೆ. ಸಂಪೂರ್ಣವಾಗಿ ಡಿಲೀಟ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ, ಬಟ್ ತುಂಬಾ ಕಡಿಮೆ ಆಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್.